ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮೀಟ್ ಆಗಿರೋ ಕಾರಣ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಹಂಪಿಗೆ ಬಂದಿದ್ದೀವಿ. ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ನಾವು ಫಸ್ಟ್ ಬಂದಿದ್ದು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ. ನೋಡು, ಪುನೀತ್ ರಾಜ್ಕುಮಾರ್ ಇದ್ದಾರೆ ಟಿ ಶರ್ಟ್ ಮೇಲೆ. ಹಾಯ್ ಮಾಡು. ಯೂಟ್ಯೂಬ್ ಚಾನಲ್ ಹೇಳಕ್ಕೆ ಇಷ್ಟಪಡ್ತೀಯಾ? Hi friends, this is Deepa. Come, this is Pooja. So beautiful. Subscribe. Chalange. ಸಬ್ಸ್ಕ್ರೈಬ್ ಮಾಡಿ ದೀಪಾ ಕೆ ಯೂಟ್ಯೂಬ್ ಚಾನಲ್. ಬಾಯ್ ಫ್ರೆಂಡ್ಸ್, ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಹೇಳ್ಕೊಟ್ಟೆ ಇಲ್ಲ ನಿಮಗೆ, ಹೇಳ್ಕೊಡೋದಕ್ಕಿಂತ ಜಾಸ್ತಿ ಹೇಳ್ತಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ಇವಾಗ ನಾವು ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆರಾಧ್ಯ ದೈವ ಅದು. ಮತ್ತೆ ಇಲ್ಲಿ ಕರ್ನಾಟಕದ ಕುಲದೇವತೆ ಭುವನೇಶ್ವರ ದೇವಿ ಟೆಂಪಲ್ ಇಲ್ಲೇ. ನಾವು ವಿಜಯ ವಿಠಲ ಟೆಂಪಲ್ಲು, ಕಲ್ಲಿನ ರಥ, ಮತ್ತೆ ದಾಸ ಮಂಟಪ, ಅದೇ ಆನ್ ದ ವೇ ಹೋಗ್ತಿರೋದು. ಮಾತಂಗ ಬೆಟ್ಟ ನೋಡ್ಬೋದು ನೀವು. ಇಲ್ಲಿ ಕಾಣಿಸ್ತಿರೋದೇ ಮಾತಂಗ ಬೆಟ್ಟ. ಸನ್ರೈಸ್ ಹಾಗೂ ಸನ್ಸೆಟ್ ನೋಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ತಾರೆ. ಗುಡಿಯಿಂದ ಬಂದರೆ ಸ್ಟ್ರೈಟ್ ಆಗಿ ಇಲ್ಲೇ ಯಂತ್ರಧಾರಕ ಆಂಜನೇಯ ಅದೇ ಯಂತ್ರೋದ್ಧಾರಕ ಆಂಜನೇಯ ದೇವಸ್ಥಾನ ಕಾಣಿಸುತ್ತೆ. ಇದು ಮತ್ತೆ ಏನ್ ಸಮಾಚಾರ? ಫ್ರೆಂಡ್ಸ್, ನನಗೆ ಸುಸ್ತಾಗ್ತದೆ ಫ್ರೆಂಡ್ಸ್. ಇನ್ನು ಇವಾಗ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಆಲ್ರೆಡಿ. ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಸೀತೆ ಸೆರಗು ಇಲ್ಲಿ ತಾಗಿ ಅದ್ರ ಒಂದು ಪದ್ರ ಸೃಷ್ಟಿಯಾಗಿದೆ. ಅದನ್ನ ಸೀತೆ ಸೆರಗು ಅಂತ ಕರೀತಾರೆ. ಇಲ್ಲಿ ವೈಟ್ ಕಲರಲ್ಲಿ ಮಾರ್ಕ್ ಮಾಡಿದಾರಲ್ಲ, ಅದನ್ನೇ ಸೀತೆ ಸೆರಗು ಅಂತ ಕರೀತಾರೆ. ಇವಾಗ ನಾವು ಹೋಗ್ತಾ ಇರೋದು ಪುರಂದರ ದಾಸರ ಮಂಟಪ. ಏ ದೀಪಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬಿದ್ದಿದ್ದು? ನೀರಲ್ಲೆಲ್ಲ ಆಟಾಡಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋದು ವಿಜಯ ವಿಠಲ ದೇವಸ್ಥಾನ.
ನೀನು ಎಷ್ಟನೇ ಸತಿ ಹಂಪಿಗೆ ಬರ್ತಾ ಇರೋದು? ಮೂರ್ನಾಲ್ಕು ಸರಿನಾ? ನಾನು ಗೊತ್ತಿಲ್ಲ ಎಷ್ಟು ಸರಿ ಬಂದಿನಿ. ಒಂದು ವಿಷಯ ಹೇಳ್ತೀನಿ, ಅಲ್ಲಿ ನಾನು ಒಂದ್ಸರಿ ಬಿದ್ದಿದ್ದೆ ಸೈಕಲ್. ಇವತ್ತಿಂದು ನಮ್ಮ ಗೈಡ್ ಇವರೇನು. ಈ ಹುಡುಗಿ ಸ್ವಲ್ಪ ಡ್ರೈನ್ ಔಟ್ ಆಗಿದ್ದಾಳೆ. ಇವರೆಲ್ಲ ನಮಸ್ಕಾರ ಮಾಡೋದು, ಇವ್ರನ್ನೆಲ್ಲ ನೋಡ್ಬೋದು ನೀವು. ದೇವ್ರಿಗೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ತಿದಾರ. ಇಲ್ಲಿ ಇಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ವಿಡಿಯೋ ನೋಡಿದಿರೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.